ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೂಲತಃ ಚೆನ್ನಯ್ಯ ಅಥವಾ ಮೂಲ ಭೀಮಾಗಿ ಬಂದಾಗ ಮೂಲ ಉದ್ದೇಶ ಏನಿತ್ತಪ್ಪ ಅಂದ್ರೆ ಇಲ್ಲೇ ಸತ್ಯವನ್ನು ಹೊರಗೆ ಹಾಕೋದು, ಜಗತ್ತು ತಿಳಿಸುವಂಥದ್ದು, ಇದರಿಂದ ಯಾರ್ದಾರು ಹೊರಗೆ ಹಾಕಬೇಕು ಅನ್ನುವಂಥ ಪ್ರಯತ್ನ ಅವ್ರು ಮಾಡಿದರು. ಆ ದಿಶೆಯಲ್ಲಿ 164 ಅಡಿಯಲ್ಲೇ ಸ್ಟೇಟ್ಮೆಂಟು ಕೊಟ್ಟರು. ಆದರೆ ಅದರ ಬದಲಾಗಿ ಏನೋ ಒಂದಿಷ್ಟು ನಡೆದು ಕೆಲವು ದಿನ ಭೂಮಿ ಒಂದು 15 ಪಾಯಿಂಟ್ ಮಾಡಿ ಅಡ್ಡೆ ಮಾಡಿ ಒಂದಿಷ್ಟು ಕೆಲವು ಮೂಳಿಗಳು ಸಿಕ್ಕು ಎರಡು ಕಡೆ. ಆ ನಂತರದಲ್ಲೇ ಸಿಗದೇ ಇದ್ದಾಗ, ಸಹಜವಾಗಿ ಏನೂ ಸಿಗದಿದ್ದಾಗ ಒಂದಿಷ್ಟು SIT ಅನಿವಾರ್ಯವಾಗಿ ಚೆನ್ನಯ್ಯರನ್ನು ಎನ್ಕ್ವೈರಿ ಮಾಡುವಂಥದ್ದು ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಅದರ ನಂತರದಲ್ಲೇ ಇವರು 183 ಅಂಡರ್ದಲ್ಲೇ ಚೇಂಜ್ ಮಾಡಿದ್ದು ತಮ್ಮ ಸ್ಟೇಟ್ಮೆಂಟನ್ನು ನಾವು ಕಂಡುಕೊಂಡಿದ್ವಿ. ಅದು ಇವತ್ತು ಅದೇ ಒಂದು ಸ್ಟೇಟ್ಮೆಂಟ್ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಮತ್ತಷ್ಟು ಸತ್ಯ ಹುಡುಕುವಲ್ಲಿ ತೊಡಬೇಗಾಲ ಆಗಿಬಿಟ್ಟದಂತೆ. ಯಾಕಂದರೆ ಅಲ್ಲಿವರೆಗೆ ವಿಶೇಷವಾಗಿ ಏನಪ್ಪ ಅಂದ್ರೆ ದೂರದಾರರು ಒಂದೇನೋ ಪ್ರಯತ್ನ ಮಾಡ್ತಾ ಬಂದಿದ್ರು. ಆ ಹಿಂದೆ ಪ್ರಯತ್ನ ಮಾಡಿದ್ರು ಅವರು, ತಿಂಗೋಡಿ ಆಯ್ತು, ಮಟ್ಟೆನವರಾಯ್ತು, ಕಳೆದ 13 ವರ್ಷದಿಂದ ಅದರಲ್ಲೂ ಸೌಜನ್ಯ ಕೇಸಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ರು, ಯಶ ಸಿಕ್ಕಿರಲಿಲ್ಲ. ಯಾಕಂದರೆ ಅದಕ್ಕೆ ಬೇಕಾದ ಸಾಕ್ಷಿಗಳು ಸಿಕ್ಕಿರಲಿಲ್ಲ, ಸಾಕ್ಷಿಗಳು ಇರಲಿಲ್ಲ, ಅಲ್ಲೇ ಸಾಕ್ಷಿಗಳು ಧ್ವಂಸ ಆಗಿದ್ದು. ಸ್ವತಃ CBI ಹೇಳ್ತದೆ ಧ್ವಂಸ ಆಗ್ಯಾವಪ್ಪ, ಸಾಕ್ಷಿಗಳು ಇಲ್ಲ ಅಂತೇಳಿ. ಅದಕ್ಕೆ ಒಂದಿಷ್ಟು ಕಡೆ ಡಾಕ್ಟರ್ ಕಡೆ ಮತ್ತು ಇನ್ನೂರ ಕಡೆ ಬಟ್ಟು ಮಾಡಿದ್ರು, ಇವರು ನೀವು ಎನ್ಕ್ವೈರಿ ಮಾಡಿರಿ ಅಂತೇಳಿ. ಅದು ಮೂಲಲ್ಲಿ ಏನು ನಡೀತು, ಏನು ಆ್ಯಕ್ಚುಲಿ ಏನು ಅನ್ನುವಂಥದ್ದು ಅವರು ಇವತ್ತು ಏನಪ್ಪ ಅಂತ ಅವರು ಇವತ್ತು ಹೊರಗೆ ಹೋಗಿದ್ದಾರೆ, ತಪ್ಪಿಸ್ಕೊಂಡಾರ ಅನ್ನೋದ್ರಿಂದ ಅವರು ಆ ದಿಶೆಯಲ್ಲಿ ಪ್ರಯತ್ನ ಮಾಡಲಿಲ್ಲ ಮುಂದಿನ ಎನ್ಕ್ವೈರಿ ಮಾಡುವಂಥವು ಅಂತೇಳಿ. ಆ ಎಲ್ಲ ನೆಲೆಯಲ್ಲೇನೋ ಒಂದು ಏನೋ ಪ್ಲ್ಯಾನ್ ಮಾಡಿ, ಏನೋ ಆಗೋದಿಲ್ಲ ಅಂತಲ್ಲ, ಪ್ಲ್ಯಾನ್ ಮಾಡಲಾರ್ದ ಚೆನ್ನಯ್ಯ ಎಲ್ಲೋ ಇದ್ದ ಅಂತ ಹೇಳ್ತಿದ್ದ. ಮೊದಲು ಮದ್ರಾಸಲ್ಲಿ ಇದ್ನಿ, ಅಲ್ಲಿದ್ನಿ, ಇಲ್ಲಿದ್ನಿ ಅಂತ ಏನೋ ಹೇಳ್ತಿದ್ದ. ಇಲ್ಲಿ ಬಂದ ಮುಸುಕ್ದಾರಿ ಆದ, ಭೀಮ್ ಆದ ನಂತರ ಏನೋ ಒಂದು ಸ್ಟೇಟ್ಮೆಂಟ್